ಮಾಡ್ಕೊಳ್ಳಿಲ್ಲ. ನಾನು ಏಜೆ ಹಾ ಗೊತ್ತು ಮೇಡಮ್, ನೀವ್ ಏಜೆ ಸರ್ ವೈಫ್ ಅಲ್ವಾ? ಲೀಲಾ, ರೇವತಿನ ಮದುವೆ ಆಗೋ ಹುಡುಗನ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಲ್ಲ, ಈಗ ನಿನ್ ಕಣ್ಮುಂದೆ ಇದ್ದಾನೆ. ರಿಷಬ್ ಅವ್ರೆ, ನೀವ್ ಹುಡ್ಗ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಮ್ ಚುಕ್ಕಿನ ಮದ್ವೆ ಆಗೋ ಹುಡ್ಗ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಏನೇನೋ ಹೇಳ್ಬಿಟ್ಟೆ. ನೀವ್ ಬೇಜಾರ್ ಮಾಡ್ಕೊಂಡ್ರ? ನಿಮ್ ಮುಖ ನೋಡಿದ್ರೆ ನೀವ್ ಬೇಜಾರ್ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನಿಮ್ಮನ್ನ ನೋಡಿದ್ರೆ ನಮ್ ಏಜೆ ನಮ್ ರೇವತಿನ ನೋಡ್ದಾಗ ಆಗತ್ತೆ. ಈಗಿನ ಕಾಲದ ಹುಡುಗರು ಬೇಜಾರೆಲ್ಲ ಮಾಡ್ಕೊಳಲ್ಲ. ಏನಂತೀರಾ? ಅದು ನೀವ್ ಲೇಟ್ ಆಗಿ ಬಂದ್ರಲ್ಲ, ಅದಕ್ಕೆ ಏಜೆ ಹತ್ರ ಹೇಳ್ತಿದ್ದೆ ಈ ಹುಡುಗ ಚೆನ್ನಾಗಿ ನೋಡ್ಕೋತಾನೋ ಅಂತ ಬೈಕೋತಾ ಇದ್ದೆ. ಆಕ್ಚುಲಿ ನಾನು ಫಾರಿನ್ ಬೇಸ್. ಫಾರಿನ್? ನಮ್ಮ ಅಮ್ಮ ಏನಾದ್ರು ಇಲ್ಲಿ ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು. ನೀವೇನು ಓದಿದೀರಾ? ಅದು ನಾನು ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ನೀವು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, ಟೀಚರ್ಸ್ ಪೆಟ್ಟು, ಫಸ್ಟ್ ಬೆಂಚ್ ಸ್ಟೂಡೆಂಟು ಅಂತ. ಏನಂತೀರಾ? ರೈಟ್? ಆಕ್ಚುಲಿ ಲೀಲಾ, ಎಲ್ಲರ ಲೈಫಲ್ಲೂ ಒಂದು ಸೀಕ್ರೆಟ್ ಅಂತ ಇರುತ್ತೆ, ಆದರೆ ಇದು ಲೈಫ್ಗೆ ಸೀಕ್ರೆಟ್. ಇನ್ಫ್ಯಾಕ್ಟ್ ಇದನ್ನ ನಾನು ಒಂಥರ ಇಬ್ರು ಫಾಲೋ ಮಾಡ್ತಾ ಇದ್ದೀನಿ. ಏನು ನಿಮ್ದು ಮತ್ತೆ ಅಂತರ ಅಕ್ಕನ್ ಸೀಕ್ರೆಟಾ? ಹೇಳಿ ಹೇಳಿ ಹೆಜ್ಜೆ, ಮಜಾ ಇರುತ್ತೆ. ಲೈಫಲ್ಲಿ ಏನೇನೋ ಆಗುತ್ತೆ, ಆದ್ರೆ ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಗ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನು? ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ? ಇದನ್ನ ನೀವು ಮತ್ತೆ ಅಂತರ ಅಕ್ಕ ಟ್ರೈ ಮಾಡ್ತಿದ್ರಾ? ನಾವ್ ಹೇಗ್ ಅನ್ಕೋತೀವೋ ಹಾಗೆ ಆಗತ್ತೆ. ಅದು ಹಾಗೆ ಹೇಗಾಗತ್ತೆ ಅನ್ನೋದು ದೊಡ್ಡ ಸೀಕ್ರೆಟ್. ಸುಮ್ನೆ ರೀ ಏಜೆ, ನೀವೇನೋ ಹೇಳ್ತಿದ್ದೀರಾ. ಅನ್ಕೊಂಡ ತಕ್ಷಣ ಆಗೋ ಆಗಿದ್ದಿದ್ರೆ ದೇವ್ರು, ಹರಕೆ, ಪೂಜೆ ಇದೆಲ್ಲ ಇರ್ತಿತ್ತಾ? ಆಕ್ಚುಲಿ ಇದ್ರ ಹಿಂದೆ ಇರೋ ಸೀಕ್ರೆಟ್ ಏನು ಗೊತ್ತಾ? ನಾವೇನ್ ಅನ್ಕೋತೀವೋ ನಾವದನ್ನ ನಂಬಬೇಕು. ಯಾವುದೇ ಕಾರಣಕ್ಕೂ ಡೌಟ್ ಪಡಬಾರ್ದು. ತುಂಬಾ ಸ್ಟ್ರಾಂಗ್ ಆಗಿ ಮನಸಾರ 10 ನಂಬರ್ ಎಣಿಸಿದ್ರೆ ನಾವ್ ಅನ್ಕೊಂಡಿದ್ ಕಣ್ ಮುಂದೆ ಬರುತ್ತೆ. ಅಂತರ ಅಕ್ಕ ನಿಮ್ಮನ್ನ ಪಡೆಯಕ್ಕೆ ತುಂಬಾ ಪುಣ್ಯ ಮಾಡಿದ್ದಾರೆ ಅನ್ಸುತ್ತೆ. ಅವ್ರಷ್ಟೇ ಅಲ್ಲ, ನಿಮ್ ಜೊತೆ ಯಾರು ಇರ್ತಾರೋ ಅವ್ರು ಪುಣ್ಯ ಮಾಡಿದ್ದಾರೆ. ಈ ವಿಷಯದಲ್ಲಿ ನಾನ್ ವೋಟ್ ನಿಮ್ಗೆ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ಫಾರ್ಮುಲಾ ಬಗ್ಗೆನೇ ಮರ್ತೋಯ್ತು. ಇರಿ, ನಾನು ಕೇಳ್ಕೊತೀನಿ. ನಾನ್ ಚಿಕ್ಕ ವಯಸ್ಸಿದ್ದಾಗ ನಮ್ ಪಕ್ಕದ ಮನೇಲಿ ಪಲ್ಲವಿ ಅಂತ ಇದ್ಲು. ಅವಳಿಗೆ ಅವ್ರಪ್ಪ ದೊಡ್ಡ ಟೆಡಿ ಬೇರ್ ತಂದು ಕೊಟ್ಟಿದ್ರು. ನನಗೂ ತಗೋಬೇಕು ಅಂತ ಆಸೆ ಆಯ್ತು. ಆದ್ರೆ ನಮ್ಮ ಅಪ್ಪಂಗೆ ತುಂಬಾ ಕಷ್ಟ ಆಯ್ತಲ್ವಾ, ಅದಕ್ಕೆ ನಾನು ಕೇಳಿರ್ಲಿಲ್ಲ. ದೊಡ್ಡೋಳಾದ್ಮೇಲೆ ಗೊಂಬೆ ತಗೊಳ್ಬೇಕು ಅಂತ ಆಸೆ ಆದಾಗ ಹೋಗಿ ಕೇಳ್ದೆ. ಅವಾಗ 6,000 ರೂಪಾಯಿ ಅಂದ್ರು. ಅಬ್ಬಬ್ಬಾ, 6,000 ರೂಪಾಯಿಲಿ ನಮ್ಮ ಮನೇಲಿ 2 ತಿಂಗಳು ರೇಷನ್ ಸಿಗುತ್ತೆ ಗೊತ್ತಾ? ಅದಕ್ಕೆ ತಗೊಳೋದ್ನ ಮರ್ತ್ಬಿಟ್ಟೆ. ಇವಾಗ ಅಷ್ಟು ದೊಡ್ಡ ಬೊಂಬೆ ಏನ್ ಬೇಡ, ಪುಟ್ಟ ಬೊಂಬೆ ಸಿಕ್ಕರೆ ಸಾಕು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏಜೆ, ನಾನು ಕೌಂಟ್ ಮಾಡ್ತೀನಿ ಇವಾಗ. ಹೋಗ್ಲಿ ಬಿಡು, ಒಂದೇ ದಿನ ಫಾರ್ಮುಲಾ ಈ ಸತಿ ಯೂಸ್ ಮಾಡಬಾರ್ದು. ಇಲ್ಲ ಏಜೆ, ನೀವೇ ಹೇಳಿದ್ರಲ್ಲ ನಂಬಿಕೆ ಇಟ್ಕೊಂಡು ಕೇಳ್ಕೊಂಡ್ರೆ ಸಿಗುತ್ತೆ ಅಂತ. ನಾನು ಕೇಳ್ಕೊತೀನಿ. 10, 9, 8, 7, 6, 5, 4, 3, 2, 1. ಏಜೆ ನೋಡಿ ಹೆಂಗೆ ನಾವು. ನಾನ್ ಕೇಳಿದ ತಕ್ಷಣ ಆ ದೇವ್ರು ನಂಗೆ ಕೊಟ್ಟೆ ಬಿಟ್ಟ. ನಾನ್ ಮೊದ್ಲೇ ಅಮ್ಮಣ್ಣಿ ಪಾಪು ಅಲ್ವಾ, ಪಾಪ ಚಿಕ್ಕ ಹುಡುಗಿಗೆ ಯಾಕೆ ಬೇಜಾರ್ ಮಾಡ್ಸೋದು ಅಂತ ನಂಗೆ ಕೊಟ್ಬಿಟ್ಟ. ಏಜೆ, ನಾನ್ ಕೇಳಿದ್ದೆಲ್ಲ ಸಿಗ್ತಾ ಇದೆ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ನಂಗೆ ವಾವ್ ಅನ್ಸ್ತಾ ಇದೆ. ನಿಮ್ಗೆ? ನನಗೂ ಅಷ್ಟೇ ಮೇಡಮ್. ಅಣ್ಣವ್ರು ಹೇಳಿಲ್ವೇ, ಲೈಫ್ ಕೂಡ ಗೊಂಬೆ ಆಟನೇ, ಮ್ಯಾರಲ್ ಲೈಫ್ ಕೂಡ ಗೊಂಬೆ ಆಟನೇ. ಗಂಡ ಇರ್ಲಿ ಹೆಂಡತಿ ಇರ್ಲಿ, ಅವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಗೊಂಬೆ ಆಗ್ಬೇಕು. ಗಂಡ ಅನ್ನೋನ್ ಗೊಂಬೆ ಆದ್ರೆ ಇನ್ನು ಒಳ್ಳೇದೇ ಬಿಡಿ. ಹೆಂಡತಿ ಏನ್ ಹೇಳಿದ್ರು ಕೇಳಿಸ್ಕೊಳಕ್ ಆಗಲ್ಲ, ತಿರುಗ್ಸ್ ಮಾತಾಡಕ್ಕೂ ಆಗಲ್ಲ. ಜಗತ್ತಲ್ಲಿ ಹೀಗೆ ಆದ್ರೆ ಜಗಳ ಅನ್ನೋದೇ ಇರಲ್ಲ.
ನಾನು ಎಷ್ಟೋ ಜೋಡಿಗಳು ನೋಡಿದೀನಿ. ಹೆಂಡತಿ ರಂಬೆ ತರ ಇದ್ರೆ ಗಂಡ ಕೊಂಬೆ ತರ ಇರ್ತಾರೆ. ರೇವತಿ ಅವ್ರು ಹೇಳಿದ್ದು ನಿಜಾನೇ. ಇವತ್ತಿನ ದಿನ ಹುಡುಗರು ಹುಡುಗಿರ ಜೊತೆ ಮಾತಾಡೋದು ಕಷ್ಟನೇ. ಕೈಕಾಲು ನಡ್ಗುತ್ತೆ, ಅಂಗೈ ಬೇವರುತ್ತೆ. ನಂದು ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ನಾವು ತುಂಬಾ ಮಾತಾಡ್ಲಿಲ್ಲ, ಆದ್ರೆ ಮನ್ಸಾರೆ ಮಾತಾಡಿದ್ವಿ. ನನ್ನ ಕಡೆಯಿಂದ ಏನು ಅಬ್ಜೆಕ್ಷನ್ ಇಲ್ಲ. ನನಗೆ ರೇವತಿ ಅವರು ತುಂಬಾ ಇಷ್ಟ ಆದ್ರು. ಮನಸ್ಸು ತುಂಬ ಮಾತಾಡಿದ್ರಲ್ಲ, ದಟ್ಸ್ ಇಂಪಾರ್ಟೆಂಟ್. ಎಷ್ಟೇ ಮಾತಾಡಿದ್ರು ನನಗೆ ಹುಡುಗ ಇಷ್ಟ ಆಗ್ಲಿಲ್ಲ. ಅಯ್ಯೋಯ್ಯೋ, ಯಾಕೆ ಎಲ್ಲರೂ ಹೆದರ್ಕೊಂಡ್ಬಿಟ್ರಾ? ಅದು ಚುಕ್ಕಿ ಇದ್ದಾಳಲ್ಲ, ನಿಮ್ಮಿಷ್ಟ ಅಂತ ಹೇಳ್ತಿದ್ಲು. ಈ ತರ ಹೇಳಿದ್ರೆ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ಅವಳ ಮುಖನೇ ನೋಡ್ತಿದ್ದೆ. ಏಜೆ, ಅವಳ ಮುಖ ನೋಡಿದ್ರೆ ಗೊತ್ತಾಗತ್ತೆ ಅವಳಿಗೆ ಹುಡುಗ ಇಷ್ಟ ಆಗಿದಾನೆ ಅಂತ. ಅಲ್ವೇರೆ ಚುಕ್ಕಿ? ಏಜೆ, ನಾವ್ ಹುಡ್ಕುದ್ರು ನಮ್ಗಿಂತ ಒಳ್ಳೆ ಹುಡುಗ ಸಿಗ್ತಾ ಇರ್ಲಿಲ್ಲ. ಈ ವಿಷಯ ಅಪ್ಪ ಅಮ್ಮಂಗ್ ಗೊತ್ತಾದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಏಜೆ, ನನ್ ಕಡೆಯಿಂದ 100% ಓಕೆ. ಥ್ಯಾಂಕ್ ಯು ಸೋ ಮಚ್ ಏಜೆ. ಗುಡ್. ರಿಷಬ್, ನಾನು ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ. ಒಂದು ಒಳ್ಳೆ ದಿನ ಫಿಕ್ಸ್ ಮಾಡಿಕೊಂಡು ರೇವತಿ ಅವ್ರ ಮನೇಲಿ ಸಿಕ್ಬಿಟ್ಟು ಮುಂದಿಂದೆಲ್ಲ ಮಾತಾಡೋಣ. ಎಸ್ ಸರ್, ನಾನು ಇವತ್ತೇ ಮನೆಯವ್ರ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಸಿ ಯು ಸೂನ್. ಚುಕ್ಕಿ, ನಂಬರ್ ಬೇಕಿದ್ರೆ ಹೇಳು, ಕೊಡ್ತೀನಿ. ಅಕ್ಕ ನೀನ್ ಸುಮ್ನಿರೋ, ನಂಗೆ ಅದೆಲ್ಲ ಏನ್ ಬೇಡ. ಈಗಿನ ಕಾಲದಲ್ಲಿ ಓಕೆ ಆದ ತಕ್ಷಣ ಎಕ್ಸ್ಚೇಂಜ್ ಆಗದೆ ನಂಬರು. ನಿನ್ ಬಾವನ್ ಕೇಳಿಸ್ಕೊಡ್ತೀನಿ, ಹೇಳಬೇಕಾ? ರೇವತಿ, ಬಾ, ಹಾಗೆ ಡ್ರಾಪ್ ಮಾಡಿ ಹೋಗ್ತೀವಿ. ಪರವಾಗಿಲ್ಲ ಬಾವಾ, ನೀವ್ ಆರಾಮಾಗಿ ಹೊರಡಿ. ಶೋರ್? ಶೋರ್. ಸರಿ, ಬಾಲಿಲ್ಲ. ಸರ್, ಎಷ್ಟೋ ಜನ ಹೊಟ್ಟೆ ಬಟ್ಟೆ ಕಟ್ಟಿ ಮುಂದೆ ಜೀವನಕ್ಕಾಗುತ್ತೆ ಅಂತ ದುಡ್ಡನ್ನ ಎತ್ತಿಟ್ಟಿರ್ತಾರೆ. ಅಂಥವ್ರನ್ನ ಟಾರ್ಗೆಟ್ ಮಾಡಿ ದುಡ್ಡನ್ನ ಕದೀತಾರೆ ಸರ್ ಇವರು. ಇವ್ರನ್ನ ಸುಮ್ಮನೆ ಬಿಡಬಾರ್ದು. ರೋಡಲ್ಲಿ ಬ್ಯಾಗ್ ಇಟ್ಕೊಂಡು ಓಡೋಗ್ತಿದ್ರು. ನನಗೆ ಡೌಟ್ ಬಂತು. 4 ಕೊಟ್ಟೆ ನೋಡಿ, ಆವಾಗ ಬಾಯ್ ಬಿಟ್ರು ಅದ್ರಲ್ಲಿ ದುಡ್ಡಿದೆ ಅಂತ. ನಿಮ್ ದುಡ್ಡೆಲ್ಲ ಕರೆಕ್ಟ್ ಆಗಿದೆಯಾ ಸರ್? ಹಾ, ಎಲ್ಲ ಸರಿಯಾಗೇ ಇದೆ ಕಣಪ್ಪ. ಆದ್ರೆ ಇಂಥವರಿಂದಾಗಿ ನಿನ್ ಮೇಲೂ ಸಂಶಯ ಪಡೋ ಹಾಗಾಗಿದೆಪ್ಪ. ಪರವಾಗಿಲ್ಲ ಸರ್, ಒಳ್ಳೆತನ ಮಿಸ್ಯೂಸ್ ಮಾಡ್ಕೊಂಡ್ರೆ ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೆ ಅಂತಿದ್ರು ಸರ್. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಸರ್. ಬನ್ನಿ ಸರ್, ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ರೂಪಿಸೋಣ. ಪೊಲೀಸ್ ಸ್ಟೇಷನ್ಗ? ಬೇಡಪ್ಪ, ಬೇಡ. ಯಾಕೆ ಸರ್, ಯಾಕೆ ಭಯ ಪಡ್ತಿದ್ದೀರಾ? ಭಯ ಪಡದೆ ಇನ್ನೇನ್ ಮಾಡ್ಲಪ್ಪ. ನಮ್ಮಂಥ ಮಿಡಲ್ ಕ್ಲಾಸ್ ಜನದ ಸ್ವಭಾವನೇ ಅದು. ಭಯ ಪಡ್ತಾನೆ ಇರ್ತೀವಿ. ಇಂಥವ್ರನ್ನ ನೋಡಿದ್ರೆ ಸಿಗ್ದು ಹಾಕ್ಬಿಡೋಣ ಅಂತ ಕೋಪ ಬರುತ್ತೆ. ಆದ್ರೆ ಆ ಕೋಪ ಎಲ್ಲಿ ಹೋಗುತ್ತೆ ಹೇಳು? ಮಾತು ಆಗ ಹೊರಗೆ ಬರೋದಿಲ್ಲ, ಒಳಗೆ ಉಳ್ಕೊಂಡಿರುತ್ತೆ. ಇಂಥವ್ರನ್ನ ಒದ್ದು ಒಳಗೆ ಹಾಕ್ಸೋದು, ಆಮೇಲೆ ಅವ್ರು ಹೊರಗೆ ಬಂದ್ಮೇಲೆ ನಮ್ಮ ಮನೆಗೆ ಏನ್ ಮಾಡ್ತಾರೋ, ನಮ್ಮ ಮಕ್ಳಿಗೆ ಏನ್ ಮಾಡ್ತಾರೋ ಅಂತ ಭಯದಲ್ಲೇ ಬದುಕೋದು. ಈ ಜಂಜಾಟ ಯಾರಿಗ್ ಬೇಕಪ್ಪ? ಬೇಡ. ಆ ದೇವ್ರು ಒಳ್ಳೆ ಬುದ್ಧಿ ಕೊಟ್ರೆ ಅವ್ರು ಮಾಡೋ ತಪ್ಪನ್ನ ತಿದ್ಕೋತಾರೆ. ಹೋಗ್ಲಿ ಬಿಡು. ಚೆನ್ನಾಗಿದ್ಯಪ್ಪ? ಸೂಪರ್ ಆಗಿದೆ. ಆಂಟಿ ಸಾಕು, ಆಲ್ರೆಡಿ 3 ತಿಂದಿದ್ದೀನಿ. ಅಯ್ಯ, ನೀನೇನಪ್ಪ ತಿಂದಿದ್ದಕ್ಕೆಲ್ಲ ಲೆಕ್ಕ ಹಾಕ್ತೀಯ? ತಿಂದಿದ್ಕೆ ಹಂಗೆಲ್ಲ ಲೆಕ್ಕ ಹಾಕ್ಬಾರ್ದು. ತಿಂದು ಆಗಿರೋದಕ್ಕೆಲ್ಲ ಲೆಕ್ಕ ಇಟ್ಟು ಅಭ್ಯಾಸ ನನ್ಗೆ. ಅಷ್ಟು ಈಸಿಯಾಗಿ ಮರೆಯಲ್ಲ. ಅರೆ ಏನಪ್ಪ ನೀನು? ವಯಸ್ಸು ಹುಡುಗರು ಹೇಗಿರ್ಬೇಕು? ಚೆನ್ನಾಗಿ ತಿಂದು ಗಟ್ಮುಟ್ಟಾಗಿರ್ಬೇಕು. ಆಂಟಿ, ನಿಮ್ಮನ್ನ ನೋಡ್ತಿದ್ರೆ ನಮ್ ದೊಡ್ಡ ಚಿಕ್ಕ ಮನೆ ನೆನಪಾಗ್ತಾರೆ ನನ್ಗೆ. ಹೌದೇನಪ್ಪ? ಆಂಟಿ, ನನ್ಗೂ ಅಷ್ಟೇ. ಈಗ ಆಂಟಿ ಅಂತ ಕಟ್ಟೆ ಮೇಲೆ ಕೂತ್ಕೊಂಡು ನಾನ್ ಹಾಕೋ ದೋಸೆನ ತಿನ್ಕೊಂಡು ಕ್ಲೋಸ್ ಆಗಿ ಮಾತಾಡೋರು ಯಾರು ಸಿಕ್ಕಿರ್ಲಿಲ್ಲ. ಅಯ್ಯೋ, ನೀನ್ ನನ್ನ ದೊಡ್ಡ ಮಗನ್ ತರ ಕಾಣಿಸ್ತೀಯಪ್ಪ. ಆಂಟಿ
ನಿಮಗ್ ದೊಡ್ಡ ಮಗ ಬೇರೆ ಇದಾನಾ? ಇದಾನೆ, ಇಲ್ಲೇ ಕೂತಿದ್ದಾನೆ. ಅವನ ಹೆಸರು ವಿಕ್ರಮ್ ಅಂತ. ಆಂಟಿ ಆಂಟಿ, ಅದು ನಿಮ್ಮನ್ನ ಒಂದೇ ಒಂದ್ಸಲ ಅಮ್ಮ ಅಂತ ಕರೀಲಾ? ಕರೀಲಾ ಅಂತ ಕೇಳ್ತಿದ್ಯಲ್ಲ, ಕರಿಯಪ್ಪ. ಅಮ್ಮ ಮಗನೇ, ಅಮ್ಮ, ನನ್ ದೊಡ್ಡ ಮಗನೇ. ಅಮ್ಮ. ಅಯ್ಯೋ ಅಮ್ಮ ಎಂದರೆ ಏನು ಹರ್ಷವು. ಇನ್ನೊಂದು ದೋಸೆ ಹಾಕ್ಲಪ್ಪ. ಹಾಕಿ ಅಮ್ಮ. ಸೋ ಸ್ವೀಟ್ ಬಾಯ್ ಯು ಆರ್. ಇವನು ಏಜೆ ಕ್ಲೋಸು, ನನಗೆ ಇವನ್ ಕ್ಲೋಸು. ನನ್ನನ್ನು ಅಮ್ಮನ ಥರ ಬೇರೆ ನೋಡ್ತಾ ಇದ್ದಾನೆ. ನನ್ನ ಬಗ್ಗೆ ಅವನು ಏಜೆ ಹತ್ರ ಒಳ್ಳೆ ಮಾತಾಡ್ಬಿಟ್ರೆ ನನ್ನ ಲೆವೆಲ್ಲೇ ಚೇಂಜ್ ಆಗ್ಬಿಡುತ್ತೆ. ಎಲ್ಲರೂ ಹಿಂಗೆ ಕನ್ಸು ಕಟ್ಕೊಳ್ಳಿ. ಲೀಲಾ ಏನಾದರೂ ಸಾಕ್ಷಿ ಕೊಟ್ಟಿಲ್ಲ ಅಂದ್ರೆ ರೇವತಿ ಜೀವನನ ನರ್ಕ ಮಾಡಿಬಿಡ್ತೀನಿ. ಅವಾಗಿ ಖುಷಿ ಇರುತ್ತಾ ಅಂತ ನಾನು ನೋಡ್ತೀನಿ. ಅಮ್ಮ, ಇವತ್ತು ನನ್ನ ಜೀವ ನಿಂತರೂ ಪರವಾಗಿಲ್ಲ ಅಮ್ಮ. ನನ್ನ ಜೀವನ ಸಾರ್ಥಕ ಆಗೋಯ್ತು. ಅಯ್ಯೋ ಎಂಥ ಮಾತಾಡ್ತಿದ್ಯಪ್ಪ. ಈಗ ತಾನೇ ಬಾಯಿ ತುಂಬ ಅಮ್ಮ ಅಂತ ಕರೆದಿದ್ಯಾ. ಹಾಗೆಲ್ಲ ಮಾತಾಡಬಾರ್ದು, ಒಳ್ಳೆ ಮಾತಾಡಬೇಕು. ಹುಡುಗನ್ನ ವಿಕ್ರಮೇ ಹುಡುಕಿದಾನೆ ಅಂದ್ರೆ ದೇವ್ರಾನೆ ಹುಡುಗ ಸರಿ ಇರಲ್ಲ. ವಿಕ್ರಮೇ ಸರಿ ಇಲ್ಲ ಅಂದ್ಮೇಲೆ ನಾ ಹುಡುಗ ಎಲ್ಲಿಂದ ಸರಿ ಇರ್ತಾನೆ? ಎಷ್ಟು ವರ್ಷದಿಂದ ಚುಕ್ಕಿ ಮದ್ವೆಗೋಸ್ಕರ ಕನ್ಸ್ ಕಟ್ಕೊಂಡು ಕೂತಿದ್ದೀನಿ. ಗಿಣಿ ತರ ಸಾಕಿ ಗಿಡಗನ್ ಕೈಲಿ ಕೊಡಕ್ಕಾಗತ್ತಾ? ಇಲ್ಲ ಇಲ್ಲ, ನಾನು ಅಮ್ಮಂಗೆ ಫೋನ್ ಮಾಡ್ಬೇಕು. ಅಯ್ಯೋ, ಅಪ್ಪ ಫೋನ್ ಮಾಡ್ತಿದ್ದಾರೆ. ಇಲ್ಲ ಮರಿ, ಸಾರಿ, ನನಗಾಗ್ಲೇ ನಿನ್ನ ಹತ್ರ ಜಾಸ್ತಿ ಮಾತಾಡಕ್ಕಾಗಿಲ್ಲ, ಅದಕ್ಕೆ ಈಗ ಮಾತಾಡ್ತಾ ಇದ್ದೀನಿ. ನೀನ್ ಅಲ್ಲಿದ್ಯಾ? ನೀನೇನಾದ್ರೂ ಇಲ್ಲಿದ್ದಿದ್ರೆ ನಮ್ ಸಂಭ್ರಮ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದೆ ಗೊತ್ತಾ? ಸಂಭ್ರಮನ? ಏನ್ ಸಂಭ್ರಮ ಅಪ್ಪ? ಇದೇನಮ್ಮ ಹೀಗ್ ಕೇಳ್ತಾ ಇದೀಯಾ? ಹುಡುಗನೆಲ್ಲ ನೋಡಿ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಹೀಗ್ ಕೇಳಿದ್ರೆ? ಅಂತೂ ಏಜೆ ಸರು ಕೊಟ್ಟು ಮಾತಿನ ಪ್ರಕಾರ ಮದುವೆ ನಡೆಸ್ತಾ ಇದ್ದಾರೆ. ಅಮ್ಮ ಅಂತೂ ಸಂತೋಷ ಪಡೋದಕ್ಕೆ ಲಿಮಿಟೇ ಇಲ್ಲ. ನಿಮ್ಮ ಅಮ್ಮ ಅಂತೂ ಮೆಟ್ಲು ಹತ್ತದೇನೆ ಮೇಲ್ಗಡೆ ರೂಮಲ್ಲೆಲ್ಲ ಓಡಾಡ್ತಾ ಇದ್ದಾಳೆ. ಇಲ್ಲ, ಏನು ಯೋಚನೆ ಮಾಡ್ಬೇಡಪ್ಪ. ನಾವೆಲ್ಲರೂ ತುಂಬಾ ಖುಷಿಯಾಗಿದ್ದೀವಿ. ಎಷ್ಟು ಖುಷಿಯಾಗಿದ್ದೀವಿ ಅಂದ್ರೆ ನಿಮ್ಮಪ್ಪ ಊಟನೇ ಬೇಡ ಅಂತಿದ್ದಾರೆ. ಅಷ್ಟು ಖುಷಿಯಾಗಿದ್ದೀವಿ ನಾವು. ಕೊಡ ಇಲ್ಲಿ. ಹೌದಮ್ಮ, ಎಷ್ಟು ಖುಷಿಯಾಗಿದೆ ಅಂದ್ರೆ, ಅಲ್ಲಮ್ಮ ನೀನೇ ಹೇಳು, ಸಂತೋಷ ಹೆಚ್ಚಾದಾಗ ಹೊಟ್ಟೆ ತುಂಬಿದಾಗ ಆಗಲ್ವಾ? ಸಂತೋಷ ದುಪ್ಪಟ್ಟಾಗಿ ಹೊಟ್ಟೆ ಹಸಿವೆ ಹೊಟ್ಟೋಗಿದೆ ಕಣೆ. ಭಾಗ್ ಕೊಡಿಲಿ ಅಕ್ಕ, ನೀನಿಲ್ಲಿರ್ಬೇಕಿತ್ತು ಕಣೆ, ಆಗ ನಿಂಗೆ ಗೊತ್ತಾಗ್ತಿತ್ತು. ಅಮ್ಮ ಅಷ್ಟೇ ಅಲ್ಲ, ಅಪ್ಪನು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಅವರಿಬ್ರು ಕಾಲು ನೆಲದ ಮೇಲೆ ನಿಲ್ತಿಲ್ಲ. ಆಗ್ಲಿಂದ ಬರೀ ಮದ್ವೆ ಬಗ್ಗೆನೇ ಮಾತು. ನಂಗಂತೂ ಎಷ್ಟು ರೇಗಿಸ್ತಿದ್ದಾರೆ ಗೊತ್ತಾ? ಚುಕ್ಕಿ, ಅದೇನಂದ್ರೆ ನನ್ನ ಮಾತು ನಾನ್ ಹೇಳ್ತೀನಿ ಕೇಳು. ಭಾವಂಗೆ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳೆ. ನನ್ನ ಲೈಫಲ್ಲಿ ಏನೇನೋ ಆಗೋಯ್ತು, ಆದ್ರೆ ಭಾವ ಇದ್ದಾರೆ ಅಂತ ಒಂದು ನಂಬಿಕೆಯಿಂದ ನಾನು ಇಷ್ಟು ದಿನ ಇದ್ದೆ. ಭಾವ ನಂಬಿಕೆನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ಮೇಲಾದ್ರೂ ನನ್ನ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಅಕ್ಕ ಇರು, ಅಪ್ಪ ಮಾತಾಡ್ತಾರಂತೆ. ಇದೆ ಮರಿ, ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಗಿ ರೇವತಿಗೆ ಆ ಹುಡುಗನ ಜೊತೆನೆ ಮದುವೆ ಆದ್ರೆ ನಾನಂತೂ ನೆಮ್ಮದಿಯಾಗಿ ಕಣ್ಮುಚ್ಬೋದು. ನೀನು ಈ ಮಾತು ಹೇಳ್ತಿದ್ಯಾ, ಬಟ್ ಮದುವೆ ಬೇಡ ಅಂತ ಹೇಳೋದಕ್ಕೆ ರೀಸನ್ ಏನು? ವಿಕ್ರಮ್, ಲೀಲಾ ವಿಕ್ರಮ್
ವಿಕ್ರಮ್ ಹೆಸರು ಹೇಳ್ಬಿಟ್ಲಲ್ಲ. ಗಾಡ್, ಏನ್ ಮಾಡ್ಲಿ? ವಿಕ್ರಮ್ ಆ ಹುಡುಗ ತುಂಬ ಒಳ್ಳೆಯವನು. ಹೀಗಿದ್ದಾಗ ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತ ಐಡಿಯಾ ಯಾಕೆ ಬಂತು ನನಗೆ? ಮೊರೋರ್ ವಿಕ್ಕಿ ಅವನ ಬಗ್ಗೆ ಎಲ್ಲ ವಿಚಾರ ಕರ್ಕೊಂಡ್ಬಂದಿರೋದು. ದರ್ ಶುಡ್ ಬಿ ನೋ ಪ್ರಾಬ್ಲಮ್. ಅಯ್ಯೋ ಏಜೆ, ಅದೇ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಮದುವೆ ಕ್ಯಾನ್ಸಲ್ ಮಾಡ್ಸಕ್ ಬಂದಿದ್ದೀನಿ. ಅಪ್ಪ, ಲೀಲಾ ಹೇಳಲಿಲ್ಲ. ನಾನು ಎಲ್ಲಿ ಹೇಳ್ಬಿಡ್ತಾಳೋ, ಏನಾಗ್ಬಿಡುತ್ತೋ, ಇಷ್ಟು ದಿನ ಮಾಡಿದ ಪ್ಲಾನ್ ಎಲ್ಲ ಹಾಳಾಗುತ್ತಲ್ಲ ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಗಾಡ್. ಏಜೆ, ನಂಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ರೇವತಿ ಮದುವೆ ಆಗಿ ಹೋದ್ಮೇಲೆ ಖುಷಿಯಾಗಿರ್ತಾಳೆ ಅಂತ ನಂಗೆ ಅನಿಸ್ತಾ ಇಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ನಿನಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ? ರೇವತಿ ಆ ಹುಡುಗನ ಜೊತೆ ಚೆನ್ನಾಗಿರಲ್ಲ ಅಂತ ಅನ್ಸೋದಕ್ಕೆ ರೀಸನ್ ಏನು? ಅಯ್ಯೋ, ಅದನ್ನ ನಿಮ್ಮ ಹತ್ರ ಹೇಳಂಗಿದ್ದಿದ್ರೆ ನಾನು ಯಾವತ್ತೂ ಹೇಳ್ತಾ ಇದ್ದೆ. ಏಜೆ, ನೀವು ನಿಮ್ಮ ಸರ್ಕಲಲ್ಲೇ ಹುಡುಗನ ನೋಡಿ ಸೆಲೆಕ್ಟ್ ಮಾಡಿದ್ರೆ ನನಗೆ ಸೇಫ್ ಅನಿಸ್ತಾ ಇತ್ತು. ಆದ್ರೆ ಯಾಕೆ ವಿಕ್ಕಿ ನೋಡಿರೋ ಹುಡುಗ ಅಂತ ನಿನಗೆ ಭಯ ಆಗ್ತಾ ಇದೆಯಾ? ನಿನಗೆ ವಿಕ್ಕಿ ಮೇಲೆ ನಂಬಿಕೆ ಅಲ್ವಾ? ಹೇಳುದಿಲ್ಲ, ವಿಕ್ಕಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಇಲ್ಲ ಇಲ್ಲ. ನಿಮಗೆ ಹೇಗೆ ಹೇಳೋದು ಅಂತ ನಾನು ಒದ್ದಾಡ್ತಾ ಇದ್ದೆ. ಆದರೆ ನೀವೇ ಕೇಳ್ತಿದ್ದೀರಲ್ಲ, ಅದೇನಾದರೂ ಆಗಲಿ ಹೇಳೇ ಬಿಡ್ತೀನಿ. ಅದೇನಾಯ್ತು ಅಂದ್ರೆ ನೋಡಿಲ್ಲ, ವಿಕ್ರಮ್ ನೋಡಿದಾನೆ ಅಂದಮೇಲೆ ನಾನು ಅಪ್ರೂವ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಬಟ್ ಸ್ಟಿಲ್ ನಾನು ಆ ಹುಡುಗನ ಜೊತೆ ಮಾತಾಡಿದ್ದೀನಿ, ನನಗಿಷ್ಟ ಆಗಿದೆ. ಅದಾದಮೇಲೆ ನಾನು ರೇವತಿಗೆ ತೋರಿಸಿದ್ದೆ. ಲೀಲಾ, ನೀನೇನೇ ಮಾಡಿದ್ರೂ ವಿಕ್ರಮ್ ಬಗ್ಗೆ ಹೇಳೋಕ್ಕಾಗಲ್ಲ. ಆ ಥರದೊಂದು ಬಲೆಯಲ್ಲಿ ಸಿಕ್ಕಾಕೊಂಡಿದೀಯ. ನೀನ್ ಯಾವ ಕಡೆ ತಿರ್ಕಿದ್ರೂ ಹೊಸ ಗಂಟಾಗುತ್ತೆ ಹೊರತು ಇರೋ ಗಂಟು ಬಿಚ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಹೇಳಕ್ ಬರ್ತಿಲ್ಲ, ನಿಮಗೆ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಲಿ? ಏಜೆ ಪ್ಲೀಸ್ ಹೇಗಾದ್ರೂ ಮಾಡಿ. ಏ, ನೀನ್ ಯಾಕೋ ಇಲ್ಲಿ ಬಂದಿದ್ಯಾ? ಇವತ್ತು ನೋಡಿ ಈಗ ಹೇಳ್ತಾ ಇದಾರ ಲೀಲಾ ಅವರೇ. ಇವತ್ತು ಮಾತ್ರ ಅಲ್ಲ, ಇನ್ಮೇಲೆ ಪ್ರತಿದಿನ ಈ ಮನೆಗೆ ಬರ್ತೀನಿ. ಒಂದು ವೇಳೆ ನಾನು ಬಂದಿಲ್ಲ ಅಂದ್ರೂ ನಿಮ್ಮಮ್ಮ, ಅದೇ ನಮ್ಮ ಕೌಸಲ್ಯ ಆಂಟಿ, ಅವರೇ ನನಗೆ ಕಾಲ್ ಮಾಡಿ ಕರೆಸ್ಕೊಳ್ತಾರೆ. ನಾವಿಬ್ರು ಅಷ್ಟು ಕ್ಲೋಸ್ ಆಗಿದ್ದೀವಿ. ಅವ್ರಿಗೆ ನನ್ನ ನೋಡಿದ್ರೆ ಅವ್ರ ದೊಡ್ಡ ಮಗನ ನೋಡ್ದಂಗೆ ಆಗುತ್ತಂತೆ. ಅಷ್ಟು ಹತ್ರ ಆಗಿದ್ದೀವಿ. ಮಗ ಅಂತೆ ಮಗ. ಎಷ್ಟೋ ಜನ ಸಂಬಂಧ ಇಲ್ಲ ಅಂದ್ರೂ ಮದ್ವೆ ಜವಾಬ್ದಾರಿ ತಗೊಂಡು ಮದ್ವೆ ಮಾಡಿಸ್ತಾರೆ. ಆದ್ರೆ ನಿನ್ನಂತವನು ಸ್ವಾರ್ಥಕ್ಕೋಸ್ಕರ ಮದ್ವೆಯಲ್ಲಿ ಹುಳಿ ಹಿಂಡೋ ಕೆಲಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ನೋಡಿ, ನಾನು ಜಾಸ್ತಿ ಏನೂ ಕೇಳ್ತಾ ಇಲ್ಲ. ನನಗೆ ಬೇಕಾಗಿರೋ ಸಾಕ್ಷಿ ಕೊಟ್ರೆ ನಾನು ಈ ಮನೆಯಿಂದ ಹೊರಟೋಗ್ತೀನಿ. ಅಕಸ್ಮಾತ್ ಇಲ್ಲ ಅಂದ್ರೆ ನಿಮ್ಮ ವಿರುದ್ಧನೇ ಈ ಮನೆ ಜನ ಎಲ್ಲ ತಿರುಗಿ ಬೀಳ್ಬೇಕು. ಹಾಗೆ ಮಾಡ್ತೀನಿ. ಅಯ್ಯೋ ಲೀಲಾ ಅವರೇ, ನೀವೇನು ಮಾತಾಡ್ತಿದ್ದೀರಾ? ಮಗಳು ಮದುವೆ ಆಗಲಿ ಅಂತ ಎಷ್ಟೋ ಜನ ಹರಕೆ ಹೊತ್ಕೊಂಡಿರ್ತಾರೆ. ಅದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಈಗ ನೋಡಿದ್ರೆ ನಿಶ್ಚಯ ಆಗಿರೋ ಮದುವೆ ನಿಲ್ಸಕ್ಕೆ ಬಂದಿದ್ದೀರಲ್ಲ, ಇದು ಒಳ್ಳೇದಲ್ಲ ಲೀಲಾ ಅವರೇ. ನಿಮ್ಮ ತಂಗಿ ಜೀವನನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಾಗೇಳಪ್ಪ, ಹಾಗೇಳು. ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲಹಿ ಇಷ್ಟು ದೊಡ್ಡೊಳಾಗಿ ಮಾಡಿದ್ದೀವಿ. ಸೊಪ್ಪತ್ಕೆಲಿಟ್ಟಿಲ್ಲ ಅಂದ್ರು ದರಿದ್ರವಾಗೇನಿಟ್ಟಿಲ್ಲ ಇವಳನ್ನ. ನಾನ್ ಬೆಳೆಸ್ತಾವಳೇನೆ ನೀನು. ಈಗ ನಮ್ಮನೆಗೆ ಕೊಳ್ಳಿಡೋ ಕೆಲಸ ಮಾಡ್ತಿದ್ದೀಯಾ? ಅಲ್ಲಮ್ಮ ಲೀಲಾ, ಇಷ್ಟೆಲ್ಲ ಆಗೋಗಿದೆ,
ರೇವತಿನೂ ಹುಡುಗನ್ ನೋಡಿ ಇಷ್ಟಪಟ್ಟಿದ್ದಾಳೆ, ಹುಡುಗನೂ ಒಪ್ಕೊಂಡಾಗಿದೆ. ಇದೆಲ್ಲ ಆದ್ಮೇಲೆ ಈಗ ಇದ್ದಕ್ಕಿದ್ದ ಹಾಗೆ ಮದುವೆ ಬೇಡ ಅಂದ್ರೆ ಏನಮ್ಮ ಅರ್ಥ? ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ನನಗೆ ಹೇಳ್ಬಾರ್ದು, ಆದರೆ ಆಂಟಿ ನೋಡಿದ್ರೆ ನಮ್ಮ ಅಮ್ಮನೇ ನೆನಪಾಗ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಾನು ಚೆನ್ನಾಗಿರೋ ಟೈಮಲ್ಲಿ ತನ್ನ ಜೊತೆಲಿರೋರನ್ನ ಬೆಳೆಸ್ಬೇಕು, ಅದನ್ನ ಬಿಟ್ಟು ತುಳಿಬಾರ್ದು. ಅದರಲ್ಲೂ ತಂಗಿಗೆ ಈ ಥರ ಮಾಡಲೇಬಾರ್ದು. ಯಾರಾದರೂ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಜೀವನ ನಾಶ ಆಗಲಿ ಅಂತಲೇ ಮಾಡಿರ್ತಾರೆ. ಅವ್ರ ಮನಸ್ಸಲ್ಲಿ ಇದರಿಂದ ಬೇರೆ ಯಾವ ಉದ್ದೇಶನೂ ಇರಲ್ಲ. ನಾನಿದನ್ನ ಲೀಲಾ ಅವ್ರಿಗೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳಿದೆ ಅಷ್ಟೇ. ಆಂಟಿ, ನನ್ನ ಮಾತಲ್ಲಿ ಏನೋ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಆಂಟಿ. ಇಲ್ಲಪ್ಪ, ನೀನ್ ಸರಿಯಾಗಿ ಹೇಳ್ತಾ ಇದೀಯ. ಹಾಳಾದ್ ನನ್ನ ಬುದ್ಧಿಗೆ ಇದೆಲ್ಲ ಹೊಳಿಲೇ ಇಲ್ಲ ನೋಡು. ಏನಮ್ಮ, ಒಂದಾಗಿದ್ದ ಮನೆ ಹೊಡೆದೋಯ್ತು. ಇದ್ಯಾಕಪ್ಪ ಹೀಗಂತ ಇದೆಯಾ? ನಮ್ಮನೆಯಲ್ಲಿ ಹೊಡೆದೋಗಿದೆ. ಹೊಡೆದಾಗ್ತೇನು? ನಾವೆಲ್ಲರೂ ನಮ್ಮ ಸಂಸಾರ ಆನಂದ ಸಾಗರ ಅಂತ ಅಪ್ಕೊಂಡು ಸಂತೋಷವಾಗಿ ಆಡ್ತಿದ್ವಿ. ಆದ್ರೆ ಅಲ್ಲಿಲ್ಲ ಬಂದು ಬರೀ ಮನೆ ಹೊಡೆದಿದ್ದಲ್ಲ, ನಮ್ಮ ಆಸೆ, ನಮ್ಮ ಕನಸು, ನಮ್ಮ ಸಂತೋಷ ಎಲ್ಲನೂ ಹೊಡೆದಾಕ್ಬಿಟ್ಲು. ಆಂಟಿ, ನಾನೀಗ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೋಬೇಡಿ. ಲೀಲಾ ಅವ್ರನ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ಅವ್ರು ಯಾವತ್ತೂ ಯಾರಿಗೂ ಹರ್ಟೇ ಮಾಡಿಲ್ಲ. ನಾನು ದೊಡ್ಡ ಮನೇಲಿದ್ದೀನಿ, ನಮ್ಮ ಫ್ಯಾಮಿಲಿಲಿ ಯಾರು ನಂತರ ಇರಬಾರ್ದು ಅಂತ ಅನ್ಕೋತಾರೆ, ಅದು ಬೇರೆ ಹೆಣ್ಮಕ್ಳು. ಆದರೆ ಲೀಲಾ ಅವರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಯಾಕೋ ಒಂಥರ ಅನಿಸುತ್ತೆ ಆಂಟಿ. ನೀವೇನಂತೀರಾ? ವಿಕ್ರಮ್, ಲೀಲಾ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವ್ರ ಬಗ್ಗೆ ಈ ತರ ಅನ್ಕೋಬೋದಿತ್ತೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಮಗಳು ಮಾತ್ರ ಈ ತರ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಚಿನ್ನ ಕಣಪ್ಪ ಅವಳು, ಚಿನ್ನ. ವಿಕ್ರಮ್ ಹೇಳಿದ್ದು ಸರಿಯಾಗೇ ಇದೆ. ಅವಳು ಇದೇ ಉದ್ದೇಶ ಇಟ್ಕೊಂಡು ಹೀಗೆ ಮಾಡ್ತಿದ್ದಾಳೆ. ಅವಳು ಚಿನ್ನ ಅಲ್ಲ, ತಗಡು. ಎಲ್ಲ ನನ್ನ ಕರ್ಮ. ಅಮ್ಮ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಅಪ್ಪ ನೀನಾದ್ರೂ ಒಂಚೂರು ಹೇಳಪ್ಪ. ಕೌಸಲ್ಯ, ಕೋಪದ ಕೈ ಬುದ್ಧಿ ಕೊಡ್ಬೇಡ ಕಣೆ. ಅದು ಸುಳ್ಳನ್ನೆಲ್ಲ ನಿಜ ಅನ್ಸಕ್ ಶುರು ಮಾಡಿಸ್ಬಿಡುತ್ತೆ. ಸಮಾಧಾನ ಮಾಡ್ಕೊಳ್ಳೆ. ಇನ್ನು ಏನ್ ಒಳ್ಳೇದಾಗ್ಬೇಕು ಅಂತ ನಾನು ಸಮಾಧಾನ ಮಾಡ್ಕೊಳ್ಳಿ. ಅವಳನ್ನ ಎದೆ ಹಾಲು ಕುಡಿಸಿ ಬೆಳೆಸ್ಲಿಲ್ಲ ನಿಜ, ಆದ್ರೆ ಒಂದೇ ಮಡ್ಲಲ್ಲಿ ರೇವತಿನೂ ಲೀಲಾನು ಮಲಗಿಸ್ಕೊಂಡಿದ್ದೀನಿ ರೀ. ಅವಳು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಆದ್ರೆ ಅವಳು ತಿರುಗಿ ಕೊಟ್ಟಿದ್ದೇನು? ಇದನ್ನ ನೋಡಕ್ಕೆ, ಇಷ್ಟೆಲ್ಲ ಅನುಭವಿಸಕ್ಕೆ ಇವಳನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿದಿನ. ವಿಕ್ರಮ್, ನೀನ್ ಹೇಳಿದ್ ನಿಜನಪ್ಪ. ಯಾವ ತಾಯಿ ಎತ್ತ ಮಗನೋ ನೀನು. ನಮ್ಮನೆಗೆ ದೇವ್ರ ತರ ಬಂದಿದ್ಯಾ. ನನ್ ಮನ್ಸಲ್ಲಿದ್ದನ್ನ ನೀನ್ ಅರ್ಥ ಮಾಡ್ಕೊಂಡು ಹೇಳಿದ್ಯಾ. ನಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಇದೆಲ್ಲ, ಆದ್ರೆ ನಿನ್ ಕಣ್ಣಿಗೆ ಕಾಣಿಸ್ತು. ನೀನ್ ತುಂಬಾ ಬುದ್ಧಿವಂತನಪ್ಪ. ಆದ್ರೆ ನಾವು ಪ್ರೀತಿ, ವಾತ್ಸಲ್ಯ, ಮಮತೆ ಅನ್ನೋ ಕಣ್ಣಿಂದ ನೋಡ್ತಿದ್ವಿ. ಅದಕ್ಕೆ ನಮ್ಗೆ ಹೀಗೆ ಮೋಸ ಆಗಿರೋದು. ಅಯ್ಯೋ ಆಂಟಿ,
ನೀವು ತುಂಬ ಓವರಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ಹೀಗಿರ್ಬೋದು ಅಂತ ಗೆಸ್ ಮಾಡಿದೆ ಅಷ್ಟೇ. ನಾನು ಹೇಳಿದ್ದೆ ನಿಜ ಅಂತ ಏನಲ್ಲ. ಇಲ್ಲಪ್ಪ, ನೀನ್ ಹೇಳಿದ್ ನಿಜ. ಬಾಯಿ ತುಂಬ ಅಮ್ಮ ಅಂತ ಕರಿತಿದ್ಯಾ. ಈ ಅಮ್ಮನ ಹೊಟ್ಟೆಲಿರೋ ಸಂಕಟ ಏನು ಅಂತ ನೀನ್ ಅರ್ಥ ಮಾಡ್ಕೊಂಡಿದ್ಯಾ. ಆದ್ರೆ ಈ ಮನೆ ಮಗಳಾಗಿರೋ ಅವಳು ಅರ್ಥ ಮಾಡ್ಕೊಳ್ದೆ ಮನೆಗೆ ದ್ರೋಹ ಬಗಿತಾ ಇದ್ದಾಳಲ್ಲ. ಸಲ್ಯ, ಒಂದ್ ನಿಮಿಷ ನನ್ನ ಮಾತು ಕೇಳೆ. ಅಯ್ಯೋ, ಎಲ್ಲ ನನ್ ಕರ್ಮ. ಅದ್ಯಾರೇ ಆಗಿರ್ಲಿ, ನನ್ನ ಮಗಳ ಮದ್ವೆ ನಿಲ್ಸಕ್ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಗಾಳಿ ಮಾತೆ ಆಗ್ಬಿಡ್ತೀನಿ. ಮರೆಯೋ ಮೊದಲೇನೆ ಮರೆಮಾಚದೆ ಇನ್ನು ನಾ ಹೇಳಲೇಬೇಕು, ಮರೆಯಾಗದೆ ಕೇಳು. ನೀ ಬೆಟ್ಟದ ಹೂವು, ನಾ ಮರಳಿನ ಮುಳ್ಳು, ನಮ್ಮಿಬ್ಬರ ಮಿಲನ ಇಬ್ಬರಿಗೂ ನೋವು. ಬಿರುಗಾಳಿ ಎದುರಲಿ ಗಂಧ ಇದ್ದರು ಕಂಪು ಬೀರದು, ನಮ್ಮ ಪ್ರೇಮ ದೋಣಿಯು ಏನೇ ಆದರೂ ತೀರ ಸೇರದು.